ಸೊ ಇನ್ ಇಂಡಿಯನ್ ಕಾಂಟೆಕ್ಸ್ಟ್ 2 ಟರ್ಮ್ಸ್ ನಾವು ಫ್ರೀಕ್ವೆಂಟ್ಲಿ ಯೂಸ್ ಮಾಡ್ತೀವಿ, ಫ್ಲಾಗ್ ಹೋಸ್ಟಿಂಗ್ ಅಂಡ್ ಫ್ಲಾಗ್ ಅನ್ಫರ್ಲಿಂಗ್. ಪ್ರತಿ ವರ್ಷ ಆಗಸ್ಟ್ 15ರಂದು ನಾವು ಸ್ವತಂತ್ರ ದಿನಾಚರಣೆ ಆಚರಿಸ್ತೀವಿ. ಅದು ನಿಮ್ಗೆಲ್ಲರಿಗೂ ಗೊತ್ತು, ಆ ಒಂದು ದಿನ ನಮಗೆ ಸ್ವತಂತ್ರ ಸಿಕ್ಕ ಒಂದು ದಿನ ಆಗಿರುತ್ತೆ. ಹಿಂದೆ ಸ್ವತಂತ್ರ ಸಿಕ್ಕ ಸಮಯದಲ್ಲಿ ಬ್ರಿಟಿಷರ ಧ್ವಜ ಕೆಳಗಡೆ ಬಂದು ನಮ್ಮ ಧ್ವಜ ಏನ್ ಮಾಡೋದು ಮೇಲೆ ಕಳಿಸುವಂತ ಒಂದು ಸನ್ನಿವೇಶ ಆಗಿರುತ್ತೆ. ಸೊ ಇಟ್ ಸಿಂಬಲೈಸ್ ಇಂಡಿಯಾ ಇಸ್ ರೈಸಿಂಗ್ ಆಸ್ ಅ ಫ್ರೀ ನೇಷನ್. ಸೊ ಅದೇ ಒಂದು ಪದ್ಧತಿಯಿಂದ ಇಲ್ಲಿವರೆಗೂ ಕೂಡ ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ನಾವು ನಮ್ಮ ಧ್ವಜವನ್ನು ಕೆಳಗಡೆಯಿಂದ ಪೋಲ್ ಮೇಲಕ್ಕೆ ಟಾಪ್ ಎಲ್ಲ ಏರಿಸ್ತೀವಿ. ಓಕೆ, ಅದನ್ನ ಧ್ವಜಾರೋಹಣ ಅಂತ ಕರಿತೀವಿ. ಸೊ ಅದು ರೆಡ್ ಫೋರ್ಟ್ ಬಳಿ ಆಗುತ್ತೆ. ಅದನ್ನ ನೆರವೇರಿಸುವವರು ನರೇಂದ್ರ ಮೋದಿ ಅವರು, ಲೈಕ್ ಪ್ರೆಸೆಂಟ್ ಇಂಡಿಯಾಸ್ ಪ್ರೈಮ್ ಮಿನಿಸ್ಟರ್. ಸಿಮಿಲರ್ಲಿ ಜನವರಿ 26 ರಿಪಬ್ಲಿಕ್ ಡೇ ಆಚರಿಸ್ತೀವಿ. ಆ ಒಂದು ದಿನದಂದು ರಾಷ್ಟ್ರಪತಿ ಅವರು ನಮ್ಮ ಧ್ವಜವನ್ನ ಆಲ್ರೆಡಿ ಟಾಪ್ ಅಲ್ಲಿ ಇರತಕ್ಕಂತ ಆ ಒಂದು ಧ್ವಜವನ್ನ ಅನ್ಫರ್ಲ್ ಮಾಡ್ತಾರೆ. ಓಕೆ, ಅನ್ಫರ್ಲ್ ಮಾಡ್ತಾರೆ. ಒಂದು ಕಾರ್ಡ್ ಹಿಡ್ಕೊಂಡು ಅದನ್ನ ಮೂವ್ಮೆಂಟ್ ಮಾಡಿ ಅದನ್ನ ಅನ್ಫರ್ಲ್ ಮಾಡ್ತಾರೆ. ಮೇಲೆ ಆಲ್ರೆಡಿ ಇರುತ್ತೆ, ಅದನ್ನ ನಾವು ಇಲ್ಲಿಂದ ಮೇಲಿಂದ ಅದನ್ನ ಕಳಿಸುವ ಹಾಗಿಲ್ಲ. ಓಕೆ, ಮೇಲೆ ಇದ್ದಂತ ಒಂದು ಫ್ಲಾಗ್ ಅನ್ನ ನಾವು ಅನ್ಫರ್ಲ್ ಮಾಡ್ತೀವಿ. ಸೊ ಅದನ್ನ ರಾಷ್ಟ್ರಪತಿ ಅವರು ಮಾಡ್ತಾರೆ. ಜನವರಿ 26ರಂದು ರಾಷ್ಟ್ರಪತಿ ಅವರು ಮಾಡ್ತಾರೆ, ನೆನಪಿರ್ಲಿ. ಸೊ ಇದೊಂದು ಸ್ಮಾಲ್ ಡಿಫರೆನ್ಸ್ ಇದೆ. ಓಕೆ, ಒಂದು ಫ್ಲಾಗ್ ಹೋಸ್ಟಿಂಗ್ ಅಂಡ್ ಫ್ಲಾಗ್ ಅನ್ಫರ್ಲಿಂಗ್. ಫ್ಲಾಗ್ ಹೋಸ್ಟಿಂಗ್ ಆಗಸ್ಟ್ 15ರಂದು ಸೆಲೆಬ್ರೇಟ್ ಮಾಡ್ತೀವಿ. ಫ್ಲಾಗ್ ಅನ್ಫರ್ಲಿಂಗ್ ಜನವರಿ 26 ಅಂದು ಸೆಲೆಬ್ರೇಟ್ ಮಾಡ್ತೀವಿ. ಥ್ಯಾಂಕ್ ಯು.